ಹೊರಗುತ್ತಿಗೆ ಎಷ್ಟು ವರ್ಷದಿಂದ ಆ ಲಿಸ್ಟ್ ನೋಡಿದೆ ನಾನು. 20, 22, 15 ವರ್ಷದಿಂದ ಹೊರಗುತ್ತಿಗೆ ಮಾಡ್ತಾ ಇದ್ರೆ ಅವ್ರ ಜೀವನ ಹೆಂಗ್ ನಡೆಯುತ್ತೆ? ಸರ್ಕಾರನೇ ಶೋಷಣೆ ಮಾಡಕ್ ಹೋಗ್ಬಾರ್ದು, ಸರ್ಕಾರ ಪೋಷಣೆ ಮಾಡೋದಕ್ಕೆ. ದಯವಿಟ್ಟು ಈ ಬಗ್ಗೆ ಇವಾಗೇನೋ ಒಂದು ಬಿಲ್ ತರಬೇಕು ಅಂತ ಇದಿರುತ್ತೆ ತಾವು, ಬೇಗ ಅದೊಂದು ಬಿಲ್ ತಂದು ಹೊರಗುತ್ತಿಗೆ ಅನ್ನುವ ಶೋಷಣೆನ ದಯವಿಟ್ಟು ನಿಲ್ಲಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೈಸೂರು ಚಾಮರಾಜೇಂದ್ರ ಮೃಗಾಲಯದಲ್ಲಿ 356 ಜನ ನೌಕರರು ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಖಾಯಂ ನೌಕರರ ಸಂಖ್ಯೆ 9 ಇದೆ. 356 ಜನ ಸೇವೆ ಮಾಡ್ತಾ ಇದ್ದರು. ಮೈಸೂರು ಝೂನಲ್ಲಿ ಮಂಜೂರಾತಿ ಆದಂಥ ಹುದ್ದೆಗಳು ಸುಮಾರು 139 ಇದೆ. ಆ 139 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಾವು ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಇವತ್ತು ನ್ಯಾಯಾಲಯ, ಇವತ್ತು ಆಂತರಿಕ ಮೀಸಲಾತಿ ಇವೆಲ್ಲ ಕಾರಣಗಳಿಂದ ನೇರ ನೇಮಕಾತಿಗಳಾಗಿಲ್ಲ. ಈಗ ಮಾನ್ಯ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಅದಕ್ಕೆ ಮಂಜೂರಾತಿಯನ್ನು ಪಡೆದುಕೊಂಡು ನೇರವಾಗಿ ಇವತ್ತು ನೇರಗುತ್ತಿಗೆ ನೌಕರರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಯಾರ್ಯಾರು ಅವರ ಖಾಯಂ ಆಗಿ ಅವರಿಗೆ ನಾವು ಏನು ನೇಮಕಾತಿ ಮಾಡ್ತೀವಿ, ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅವರ ಅನುಭವದ ಆಧಾರದ ಮೇಲೆ, ಈಗ ಅನಿಮಲ್ ಕೀಪರ್ಸ್ ಇದ್ದಾರೆ, ಝೂ ಕೀಪರ್ಸ್ ಇದ್ದಾರೆ, ಗಾರ್ಡನರ್ಸ್ ಇದ್ದಾರೆ, ಅವರವರ ಒಂದು ಅನುಭವದ ಆಧಾರದ ಮೇಲೆ ಅವರಿಗೆ ವೇಟೇಜ್ ಕೊಟ್ಟು ಅವರಿಗೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಆದ್ಯತೆಯನ್ನು ಕೊಡಲಾಗುವುದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.